ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯ ಖಾಸಗಿ ಶಾಲೆಯ ಆವರಣದಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇರುವಂತ ವಿಚಾರ ಇದೆಯಲ್ಲ, ಸಾಕಷ್ಟು ಸುದ್ದಿಗೆ ಕಾರಣ ಆಗ್ತಾ ಇದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ಅನ್ನುವಂಥ ವಿಚಾರ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪೀಪಲ್ ಟ್ರೀ ಶಾಲೆಯ ಮುಂದೆ ಎಬಿವಿಪಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳಿಂದ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ಆಗಿದೆ. ಎಬಿವಿಪಿ ಪ್ರತಿಭಟನೆಯಿಂದ ಈ ಶಾಲೆಯ ಆವರಣ ಒಂದು ರೀತಿಯಲ್ಲಿ ರಣಾಂಗಣ ಆಗೋಗಿದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗಿದ್ರು ಆ ಖಾಸಗಿ ಶಾಲೆಯ ಆವರಣಕ್ಕೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪೊಲೀಸರು ಈ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವಂತ, ನಿಯಂತ್ರಣ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದ್ರೆ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಶಾಲಾ ಆವರಣದಲ್ಲಿದ್ದಂತಹ ಹೂಕುಂಡಗಳನ್ನ ಎಸೆದು ಪುಡಿ ಮಾಡಿ, ಜೊತೆಗೆ ಕಿಟಕಿ ಗ್ಲಾಸ್ಗಳನ್ನ ಕೂಡ ಪುಡಿ ಮಾಡಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಗಾಂಜಾ ಸಿಗ್ತಾ ಇರೋದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನು ಉತ್ತರ ಕೊಡುತ್ತೆ? ಹಾಗಾದ್ರೆ ಇಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಎಬಿವಿಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದಷ್ಟು ಹೈ ಡ್ರಾಮಾ. ಪೀಪಲ್ ಟ್ರೀ ಅನ್ನುವಂತ ಶಾಲೆ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯ ಖಾಸಗಿ ಶಾಲೆಯ ಆವರಣದಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇರುವಂತ ವಿಚಾರ ಇದೆಯಲ್ಲ, ಸಾಕಷ್ಟು ಸುದ್ದಿಗೆ ಕಾರಣ ಆಗ್ತಾ ಇದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ಅನ್ನುವಂಥ ವಿಚಾರ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪೀಪಲ್ ಟ್ರೀ ಶಾಲೆಯ ಮುಂದೆ ಎಬಿವಿಪಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳಿಂದ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ಆಗಿದೆ. ಎಬಿವಿಪಿ ಪ್ರತಿಭಟನೆಯಿಂದ ಈ ಶಾಲೆಯ ಆವರಣ ಒಂದು ರೀತಿಯಲ್ಲಿ ರಣಾಂಗಣ ಆಗೋಗಿದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗಿದ್ರು ಆ ಖಾಸಗಿ ಶಾಲೆಯ ಆವರಣಕ್ಕೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪೊಲೀಸರು ಈ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವಂತ, ನಿಯಂತ್ರಣ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದ್ರೆ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಶಾಲಾ ಆವರಣದಲ್ಲಿದ್ದಂತಹ ಹೂಕುಂಡಗಳನ್ನ ಎಸೆದು ಪುಡಿ ಮಾಡಿ, ಜೊತೆಗೆ ಕಿಟಕಿ ಗ್ಲಾಸ್ಗಳನ್ನ ಕೂಡ ಪುಡಿ ಮಾಡಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಗಾಂಜಾ ಸಿಗ್ತಾ ಇರೋದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನು ಉತ್ತರ ಕೊಡುತ್ತೆ? ಹಾಗಾದ್ರೆ ಇಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಎಬಿವಿಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದಷ್ಟು ಹೈ ಡ್ರಾಮಾ. ಪೀಪಲ್ ಟ್ರೀ ಅನ್ನುವಂತ ಶಾಲೆ Yeah.
ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯ ಖಾಸಗಿ ಶಾಲೆಯ ಆವರಣದಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇರುವಂತ ವಿಚಾರ ಇದೆಯಲ್ಲ, ಸಾಕಷ್ಟು ಸುದ್ದಿಗೆ ಕಾರಣ ಆಗ್ತಾ ಇದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ ಅನ್ನುವಂಥ ವಿಚಾರ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪೀಪಲ್ ಟ್ರೀ ಶಾಲೆಯ ಮುಂದೆ ಎಬಿವಿಪಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹೂಕುಂಡ, ಕಿಟಕಿ, ಗ್ಲಾಸ್, ಪೀಠೋಪಕರಣಗಳನ್ನ ಒಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಹಾಗೂ ಎಬಿವಿಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ಆಗಿದೆ. ಎಬಿವಿಪಿ ಪ್ರತಿಭಟನೆಯಿಂದ ಈ ಶಾಲೆಯ ಆವರಣ ಒಂದು ರೀತಿಯಲ್ಲಿ ರಣಾಂಗಣ ಆಗೋಗಿದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಗಿದ್ರು ಖಾಸಗಿ ಶಾಲೆಯ ಆವರಣಕ್ಕೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಪೊಲೀಸರು ಈ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವಂತ, ನಿಯಂತ್ರಣ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದ್ರೆ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಶಾಲಾ ಆವರಣದಲ್ಲಿದ್ದಂತಹ ಹೂಕುಂಡಗಳನ್ನ ಎಸೆದು ಪುಡಿ ಮಾಡಿ, ಜೊತೆಗೆ ಕಿಟಕಿ ಗ್ಲಾಸ್ಗಳನ್ನ ಕೂಡ ಪುಡಿ ಮಾಡಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಗಾಂಜಾ ಸಿಗ್ತಾ ಇರೋದು ಎಲ್ಲಿಂದ ಅನ್ನುವಂಥ ಪ್ರಶ್ನೆ, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನು ಉತ್ತರ ಕೊಡುತ್ತೆ? ಹಾಗಾದ್ರೆ ಇಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಎಬಿವಿಪಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದಷ್ಟು ಹೈ ಡ್ರಾಮಾ. ಪೀಪಲ್ ಟ್ರೀ ಅನ್ನುವಂಥ ಶಾಲೆ